ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ವರಾಂಡಾ ರೇಸ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಪೂಜಾ ಭಟ್. ಇವತ್ತು ನಾವು ಇಂಗ್ಲಿಷ್ ಅಲ್ಲಿ ಇನ್ನೊಂದು ಟಾಪಿಕ್ ಬಗ್ಗೆ ತಿಳ್ಕೊಳ್ಳೋಣ, ವಿಚ್ ವುಡ್ ಬಿ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್. ಸೊ ನಾವು ಹಿಂದಿನ ಕ್ಲಾಸ್ ಅಲ್ಲಿ ವರ್ಬ್ಸ್ ಬಗ್ಗೆ ಮಾತಾಡಿದ್ವಿ. ವರ್ಬ್ ಅಂದ್ರೆ ಏನು, ವರ್ಬ್ ನ ಯಾವಾಗ ಬಳಸಬೇಕು, ವರ್ಬ್ಸ್ ಅಲ್ಲಿ ಯಾವ ಟೈಪ್ಸ್ ಇದೆ ಅಂತ ತಿಳ್ಕೊಂಡಿದ್ವಿ. ಸೊ ವಿ ಸ್ಟಡಿಡ್ ಸಮ್ ಆಫ್ ದಿ ಇಂಪಾರ್ಟೆಂಟ್ ಟೈಪ್ಸ್ ಆಫ್ ವರ್ಬ್ಸ್ ಲೈಕ್ ಆಕ್ಷನ್, ಸ್ಟ್ಯಾಟಿವ್, ರೆಗ್ಯುಲರ್, ಇರ್ರೆಗ್ಯುಲರ್, ಆಮೇಲೆ ಟ್ರಾನ್ಸಿಟಿವ್, ಇಂಟ್ರಾನ್ಸಿಟಿವ್. ಅದಾದ್ಮೇಲೆ ಲಿಂಕಿಂಗ್ ವರ್ಬ್ಸ್ ಅಂದ್ರೆ ಏನು, ಹೆಲ್ಪಿಂಗ್ ವರ್ಬ್ಸ್ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ. ದೆನ್ ವಿ ಆಲ್ಸೋ ಸ್ಪೋಕ್ ಅಬೌಟ್ ಫ್ರೇಸಲ್ ವರ್ಬ್ಸ್ ವಿಚ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಯು. ಸೊ ಫ್ರೇಸಲ್ ವರ್ಬ್ಸ್ ಅಲ್ಲಿ ಕೆಲವೊಂದಷ್ಟು ಎಕ್ಸಾಂಪಲ್ಸ್ ಜೊತೆಗೆ ನೋಡಿದ್ವಿ. ಅದಾದ್ಮೇಲೆ ವಿ ಆಲ್ಸೋ ಸ್ಟಡಿಡ್ ಅಬೌಟ್ ಜೆರ್ಮ್ಸ್. ನಾವ್ ಲೆಟ್ಸ್ ಟಾಕ್ ಅಬೌಟ್ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್. ಸೊ ನಿಮಗೆ ವರ್ಬ್ ಚೆನ್ನಾಗಿ ಅರ್ಥ ಆಗಿದ್ರೆ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ನ ಕಲ್ತ್ಕೊಳ್ಳೋದು ಇನ್ನು ತುಂಬಾ ಈಸಿ ಆಗುತ್ತೆ. ದಿಸ್ ಟಾಪಿಕ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಫಾರ್ ಯು. ನಿಮಗೆ ಫೈಂಡಿಂಗ್ ದಿ ಎರರ್ ಆರ್ ಸ್ಪಾಟಿಂಗ್ ದಿ ಎರರ್ ಅಂತ ಹೇಳ್ತಿರಲ್ಲ, ಅದರಲ್ಲಿ ಈ ಕ್ವೆಶನ್ಸ್ ತುಂಬಾ ಬರುತ್ತೆ, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ರಿಲೇಟೆಡ್ ಕ್ವೆಶನ್ಸ್. ಸೊ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ರಿಲೇಟೆಡ್ ಕ್ವೆಶನ್ಸ್ ನ ನೀವು ಚೆನ್ನಾಗಿ ಸ್ಕೋರ್ ಮಾಡಬೇಕು ಅಥವಾ ಅಕ್ಯುರಸಿ ಆನ್ಸರ್ ಮಾಡಬೇಕು ಅಂತ ಆದ್ರೆ ದೆನ್ ಈ ಟಾಪಿಕ್ ನ ತುಂಬಾ ಚೆನ್ನಾಗಿ ಕಲ್ತ್ಕೋಬೇಕಾಗುತ್ತೆ. ಸೊ ಲೆಟ್ಸ್ ಬಿಗಿನ್ ಟುಡೇಸ್ ಟಾಪಿಕ್, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್. ಸೊ ಮೀನಿಂಗ್ ಆಫ್ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್. ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಬಗ್ಗೆ ತಿಳ್ಕೊಳ್ಳೋ ಮೊದಲು ವರ್ಬ್ ಅಂದ್ರೆ ಏನು ಅಂತ ಮತ್ತೆ ರೀಕ್ಯಾಪ್ ಮಾಡೋಣ. A verb denotes an action or a state of being. So ನಾವು ಇನ್ ಹೋದ ಕ್ಲಾಸ್ ಅಲ್ಲಿ ಕೂಡ ಮಾತಾಡಿದ್ವಿ ಇದ್ರ ಬಗ್ಗೆ. A verb denotes an action. Action ಅಂದ್ರೆ could be physical or mental. So action ಯಾವುದೇ ತರ ಕ್ರಿಯೆನ ಒಂದು ರೆಪ್ರೆಸೆಂಟ್ ಮಾಡೋ ವರ್ಡ್ ನ ನಾವು verb ಅಂತ ಕರಿತೀವಿ. What do you mean by state of being? This also we discussed in the last class. State of being ಅಂದ್ರೆ existence. ಅಂದ್ರೆ ನಾನು ಇದೀನಿ ಅಥವಾ ಯಾವುದೋ ಒಂದು ಆಕ್ಷನ್ ಮಾಡ್ತಾ ಇರೋರು ಇದ್ದಾರೆ, ಅವ್ರದ್ದು ಎಕ್ಸಿಸ್ಟೆನ್ಸ್ ಬಗ್ಗೆ ಹೇಳ್ಬೇಕಾದ್ರೆ ಸ್ಟೇಟ್ ಆಫ್ ಬೀಯಿಂಗ್ ಅಂತ ಹೇಳ್ತೀವಿ. ಸೊ ಆಮ್, ಈಸ್, ಆರ್ ಇದೆಲ್ಲದು ಸ್ಟೇಟ್ ಆಫ್ ಬೀಯಿಂಗ್ ವರ್ಬ್ಸ್ ಆಗುತ್ತೆ. ಸಬ್ಜೆಕ್ಟ್ ಅಂದ್ರೆ ಏನು ಸೆಂಟೆನ್ಸ್ ಅಲ್ಲಿ? ಸೊ ಸಬ್ಜೆಕ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಸೆಂಟೆನ್ಸ್. ಸೊ ಒಂದು ಸೆಂಟೆನ್ಸ್ ಅಲ್ಲಿ ಸಬ್ಜೆಕ್ಟ್ ಇರುತ್ತೆ, ವರ್ಬ್ ಇರುತ್ತೆ, ಆಬ್ಜೆಕ್ಟ್ ಇರುತ್ತೆ. ಸೊ ವರ್ಬ್ ಯಾವಾಗಲೂ ಇದ್ದೇ ಇರುತ್ತೆ ಒಂದು ಸೆಂಟೆನ್ಸ್ ಅಲ್ಲಿ. ಆಬ್ಜೆಕ್ಟ್ ಎಲ್ಲ ಸೆಂಟೆನ್ಸ್ ಅಲ್ಲೂ ಇರಲೇಬೇಕು ಅಂತ ಇಲ್ಲ, ಬಟ್ ಸಬ್ಜೆಕ್ಟ್ ಯೂಶಲಿ ಇರುತ್ತೆ. ಸೊ ಕೆಲವೊಂದ್ಸಲ ಸಬ್ಜೆಕ್ಟ್ ಹಿಡನ್ ಆಗಿರಬಹುದು, ಕೆಲವೊಂದ್ಸಲ ಸಬ್ಜೆಕ್ಟ್ ಎದುರಿಗೆ ಕಾಣಿಸಬಹುದು. ಓಕೆ, ಸೊ ಸಬ್ಜೆಕ್ಟ್ ಅಂದ್ರೆ ಏನು ಸೆಂಟೆನ್ಸ್ ಅಲ್ಲಿ? ಯಾವುದೋ ಒಂದು ಆಕ್ಷನ್ ಬಗ್ಗೆ ಮಾತಾಡ್ತಾ ಇದ್ರೆ ಸೆಂಟೆನ್ಸ್, ಆ ಆಕ್ಷನ್ ನ ಯಾರು ಮಾಡ್ತಾ ಇರ್ತಾರೆ ಅವರು ಸಬ್ಜೆಕ್ಟ್ ಆಫ್ ದ ಸೆಂಟೆನ್ಸ್ ಆಗ್ತಾರೆ. ಮೀನಿಂಗ್ ದ ಡೂವರ್ ಆಫ್ ದಿ ಆಕ್ಷನ್ ಆರ್ ದ ಪರ್ಸನ್ ಹೂ ಇಸ್ ಡೂಯಿಂಗ್ ದಿ ಆಕ್ಷನ್ ವುಡ್ ಬಿ ದ ಸಬ್ಜೆಕ್ಟ್ ಆಫ್ ದಟ್ ಪರ್ಟಿಕ್ಯುಲರ್ ಸೆಂಟೆನ್ಸ್. ಬಟ್ ಆಕ್ಷನ್ ಇಲ್ಲ ಆ ಸೆಂಟೆನ್ಸ್ ಅಲ್ಲಿ ಅಂತ ಆದ್ರೆ ಆ ಸೆಂಟೆನ್ಸ್ ಮೇನ್ ಆಗಿ ಏದ್ರ ಮೇಲೆ ಫೋಕಸ್ ಮಾಡ್ತಾ ಇದೆ ಅಥವಾ ಸೆಂಟೆನ್ಸ್ ಮುಖ್ಯವಾಗಿ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದೆ, ದಟ್ ವುಡ್ ಬಿ ದ ಸಬ್ಜೆಕ್ಟ್ ಆಫ್ ದ ಸೆಂಟೆನ್ಸ್. ಎಕ್ಸಾಂಪಲ್ ನೋಡಿ. ಸೊ ಇಲ್ಲಿ ಮನಿ ಪ್ಲೇಸ್ ಟೆನ್ನಿಸ್. ಪ್ಲೇಸ್ ಯು ಆಲ್ರೆಡಿ ನೋ. ಪ್ಲೇಸ್ ಅಂದ್ರೆ ಏನು? ಆಟ ಆಡೋದು. ಸೊ ಅವನು ಟೆನ್ನಿಸ್ ಆಡ್ತಾನೆ. ಸೊ ಪ್ಲೇಸ್ ಇಸ್ ಅ ವರ್ಬ್. ಹೂ ಇಸ್ ಪ್ಲೇಯಿಂಗ್? ಆಟ ಆಡ್ತಾ ಇರೋದು ಯಾರು? ಹೂ ಇಸ್ ಪರ್ಫಾರ್ಮಿಂಗ್ ದಿ ಆಕ್ಷನ್? ಇಟ್ಸ್ ಮನಿ. ಸೊ ಮನಿ ವಿಲ್ ಬಿ ದ ಸಬ್ಜೆಕ್ಟ್ ಆಫ್ ದ ಸೆಂಟೆನ್ಸ್. ಅವನು ಏನ್ ಆಡ್ತಾ ಇದ್ದಾನೆ? ಟೆನ್ನಿಸ್. ಸೊ ವಾಟ್ ಇಸ್ ರಿಸೀವಿಂಗ್ ದಿ ಆಕ್ಷನ್? ದಿಸ್ ವುಡ್ ಬಿ ದಿ ಆಬ್ಜೆಕ್ಟ್ ಆಫ್ ಅ ಸೆಂಟೆನ್ಸ್. ಸೊ ಸಬ್ಜೆಕ್ಟ್ ಅಂದ್ರೆ ಏನು? ಆಕ್ಷನ್ ನ ಪರ್ಫಾರ್ಮ್ ಮಾಡ್ತಾ ಇರೋರು. ಆಕ್ಷನ್ ನ ನಾವು ವರ್ಬ್ ಅಂತ ಕರಿತೀವಿ. ಆಕ್ಷನ್ ನ ರಿಸೀವ್ ಮಾಡ್ಕೊಳ್ತಾ ಇರೋದನ್ನ ಆಬ್ಜೆಕ್ಟ್ ಅಂತ ಕರಿತೀವಿ. ಸೊ ಆಬ್ಜೆಕ್ಟ್ ನಮ್ಗೆ ಈಗ ಸದ್ಯಕ್ಕೆ ಇಂಪಾರ್ಟೆಂಟ್ ಇಲ್ಲ, but subject is important to us because the title is subject and verb agreement. So I hope you understood the meaning of subject and verb. A subject of a sentence is the person or thing doing the action or being described. So idanna ನಾವು subject ಅಂತ ಕರಿತೀವಿ. verb ಅಂದ್ರೆ ನಿಮಗೆ ಆಲ್ರೆಡಿ ಗೊತ್ತು. agreement ಅಂದ್ರೆ ಏನು? subject ಅರ್ಥ ಆಯ್ತು, verb ಅರ್ಥ ಆಯ್ತು. So what do you mean by agreement? agreement ಅಂದ್ರೆ deal, correct, or contract. ಸೊ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನೋ ಒಂದಿರುತ್ತೆ, ಒಪ್ಪಂದ ಅಂತ ಕರಿತೀವಲ್ಲ, ಅದು ಅಗ್ರಿಮೆಂಟ್. ಸೊ ಈ ಸಬ್ಜೆಕ್ಟ್ ಮತ್ತೆ ವರ್ಬ್ಗೆ ಒಂದು ಒಪ್ಪಂದ ಇದೆ. ಏನಿದು ಒಪ್ಪಂದ? ವಾಟ್ ಇಸ್ ದಿಸ್ ಅಗ್ರಿಮೆಂಟ್? ದಿಸ್ ಆರ್ ದಿ ಅಗ್ರಿಮೆಂಟ್ ಇನ್ ನಂಬರ್. ಸಬ್ಜೆಕ್ಟ್ ಅಂಡ್ ದ ವರ್ಬ್ ಶುಡ್ ಅಗ್ರಿ ವಿತ್ ಈಚ್ ಅದರ್ ಇನ್ ನಂಬರ್ ಅಂತ ಕರಿತೀವಿ. ನೋಡಿ, ಸಬ್ಜೆಕ್ಟ್ ಅಂಡ್ ದ ವರ್ಬ್ ಶುಡ್ ಅಗ್ರಿ ವಿತ್ ಈಚ್ ಅದರ್ ಇನ್ ನಂಬರ್. Subject verb agreement means that a subject and its verb must be both singular or both plural. ಏನ್ ಹೀಗಂದ್ರೆ ಸಬ್ಜೆಕ್ಟ್ ಮತ್ತೆ ವರ್ಬ್ ಹೇಗೆ ಅಗ್ರಿ ಆಗಬೇಕು? ನಂಬರ್ ಅಲ್ಲಿ ಅಗ್ರಿ ಆಗಬೇಕು. ಸೊ ಇಂಗ್ಲಿಷ್ ಅಲ್ಲಿ ನಂಬರ್ಸ್ ಅಂದ್ರೆ ಎರಡು, ಒಂದು ಸಿಂಗ್ಯುಲರ್, ಇನ್ನೊಂದು ಪ್ಲೂರಲ್. ಇಂಗ್ಲಿಷ್ ಅಲ್ಲಿ ನಂಬರ್ಸ್ ಅಂದಾಗ ನಾವು ಸಿಂಗ್ಯುಲರ್ ಮತ್ತೆ ಪ್ಲೂರಲ್ ಬಗ್ಗೆ ಮಾತಾಡ್ತೀವಿ. ಸೊ ಸಿಂಗ್ಯುಲರ್ ಮತ್ತೆ ಪ್ಲೂರಲ್ ನಂಬರ್ಸ್ ಇದೆಯಲ್ಲ, ಇದರ ಮೂಲಕ ವರ್ಬ್ಸ್ ಮತ್ತೆ ಸಬ್ಜೆಕ್ಟ್ ಅಗ್ರಿ ಆಗಬೇಕು ಅಂತ ಅರ್ಥ. ಏನ್ ಹಂಗಂದ್ರೆ ಅಂದ್ರೆ ಸಬ್ಜೆಕ್ಟ್ ಸಿಂಗ್ಯುಲರ್ ಆಗಿದ್ರೆ ವರ್ಬ್ ಕೂಡ ಸಿಂಗ್ಯುಲರ್ ಆಗಬೇಕು, ಸಬ್ಜೆಕ್ಟ್ ಪ್ಲೂರಲ್ ಆಗಿದ್ರೆ ವರ್ಬ್ ಕೂಡ ಪ್ಲೂರಲ್ ಆಗಬೇಕು. ಮೀನಿಂಗ್ ದೇ ಶುಡ್ ಆಲ್ವೇಸ್ ಅಗ್ರಿ ವಿತ್ ಈಚ್ ಅದರ್ ಇನ್ ನಂಬರ್ ಅಂತ ಹೇಳ್ತೀವಿ.
ಸೊ ಇಲ್ಲಿ ನಾವೇನೇನು ಕಲ್ತ್ಕೊಳ್ಳೋಣ ಈ ಕ್ಲಾಸಲ್ಲಿ. ಇನ್ ಟುಡೇಸ್ ಕ್ಲಾಸ್ ವಿಲ್ ಟಾಕ್ ಅಬೌಟ್ ಡಿಫರೆಂಟ್ ರೂಲ್ಸ್ ಅಟ್ರಿಬ್ಯೂಟಿಂಗ್ ಟು ಸಬ್ಜೆಕ್ಟ್ ಅಂಡ್ ವರ್ಬ್ ಅಗ್ರಿಮೆಂಟ್. ಸೊ ಸಬ್ಜೆಕ್ಟ್ ಅಂಡ್ ವರ್ಬ್ ಅಗ್ರಿಮೆಂಟ್ ನೀವು ತಿಳ್ಕೋಬೇಕು ಅಂದ್ರೆ ಈ ರೂಲ್ಸ್ನೆಲ್ಲ ಫಾಲೋ ಮಾಡಬೇಕಾಗುತ್ತೆ. ಸೊ ದಟ್ ಬೀಂಗ್ ಸೆಡ್, ಲೆಟ್ಸ್ ಸ್ಟಾರ್ಟ್ ವಿತ್ ರೂಲ್ಸ್. A singular subject takes a singular verb, a plural subject takes a plural verb. ಇದು ನೋಡಿ, ಸೊ ಜನರಲ್ ರೂಲ್ ಆಫ್ ಥಂಬ್ ಅಂತ ಕರಿಬಹುದು, ಅಂದ್ರೆ ಇಂಪಾರ್ಟೆಂಟ್ ರೂಲ್ ಆಫ್ ಥಂಬ್. ನಿಮಗೆ ಇಂಪಾರ್ಟೆಂಟ್ ರೂಲ್ ಸಬ್ಜೆಕ್ಟ್ ಅಂಡ್ ವರ್ಬ್ ಅಗ್ರಿಮೆಂಟ್ ಅಲ್ಲಿ ಇರೋದು, ಸಿಂಗ್ಯುಲರ್ ಸಬ್ಜೆಕ್ಟ್ ಶುಡ್ ಬಿ ಫಾಲೋಡ್ ಬೈ ಸಿಂಗ್ಯುಲರ್ ವರ್ಬ್, ಪ್ಲೂರಲ್ ಸಬ್ಜೆಕ್ಟ್ ಶುಡ್ ಬಿ ಫಾಲೋಡ್ ಬೈ ಪ್ಲೂರಲ್ ವರ್ಬ್. ಏನ್ ಹಿಂಗಂದ್ರೆ ಅಂತ ತಿಳ್ಕೊಳ್ಳೋಣ. ಎಕ್ಸಾಂಪಲ್ ನೋಡಿ, ದ ಗರ್ಲ್ ಪ್ಲೇಸ್ ಆಲ್ ಡೇ. ದ ಗರ್ಲ್ ಪ್ಲೇಸ್ ಆಲ್ ಡೇ. ಸೊ ಇದನ್ನ ನೆನ್ಪಿಟ್ಕೊಳ್ಳಿ, ವಾಟ್ ಎವರ್ ಐ ಹ್ಯಾವ್ ಅಂಡರ್ಲೈನ್ಡ್ ವುಡ್ ಬಿ ದ ಸಬ್ಜೆಕ್ಟ್ ಆಫ್ ದ ಸೆಂಟೆನ್ಸ್. ಯಾವುದನ್ನ ಬೋಲ್ಡ್ ಅಲ್ಲಿ ಮಾಡಿದೀನಿ ಅದೆಲ್ಲದು ನಿಮಗೆ ವರ್ಬ್ ಅಂತ ಅರ್ಥ ಆಗಬೇಕು. ಓಕೆ, ಸೊ ದ ಗರ್ಲ್ ಪ್ಲೇಸ್ ಆಲ್ ಡೇ. ದ ಗರ್ಲ್ ಪ್ಲೇಸ್ ಆಲ್ ಡೇ. ಪ್ಲೇ ಅನ್ನೋದು ಆಕ್ಷನ್ ಅಲ್ವಾ, ಆಕ್ಷನ್ ನ ಮಾಡ್ತಾ ಇರೋದು ಯಾರು? ಗರ್ಲ್. ಸೊ ದಟ್ ಮೀನ್ಸ್ ಗರ್ಲ್ ಇಸ್ ದ ಸಬ್ಜೆಕ್ಟ್ ಆಫ್ ದ ಸೆಂಟೆನ್ಸ್. ಗರ್ಲ್ ಅನ್ನೋದು ಸಿಂಗ್ಯುಲರ್ ಪ್ಲೂರಲ್? ಗರ್ಲ್ ಒಂದು ಹುಡುಗಿ. ಸೊ ಒಂದು ಹುಡುಗಿ ಅನ್ನೋದು ಸಿಂಗ್ಯುಲರ್ ಆಗುತ್ತೆ, ಕರೆಕ್ಟ್? ಸೊ ಸಿಂಗ್ಯುಲರ್ ವರ್ಬ್ ಅಥವಾ ಸಿಂಗ್ಯುಲರ್ ಸಬ್ಜೆಕ್ಟ್ ಬಂದಾಗ ಯಾವಾಗಲೂ ವರ್ಬ್ ಎಸ್ ಅಲ್ಲಿ ಎಂಡ್ ಆಗಬೇಕು. ಸೊ ಮೀನಿಂಗ್ ವಾಟ್? ಸಿಂಗ್ಯುಲರ್ ವರ್ಬ್ ಬಂದ್ರೆ ಯಾವ್ದಾದ್ರು ಎಸ್ ಅಲ್ಲಿ ಎಂಡ್ ಆಗುತ್ತೆ ಅದನ್ನ ನಾವು ಸಿಂಗ್ಯುಲರ್ ವರ್ಬ್ ಅಂತ ಕರಿತೀವಿ. ಪ್ಲೂರಲ್ ವರ್ಬ್ಗೆ ಯಾವತ್ತು ಎಸ್ ಬರಲ್ಲ. ಸೊ ನಾರ್ಮಲ್ ಕಾಂಟೆಕ್ಸ್ಟ್ ಅಲ್ಲಿ ನೌನ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಸಿಂಗ್ಯುಲರ್ಗೆ ಎಸ್ ಬರಲ್ಲ, ಬಟ್ ಪ್ಲೂರಲ್ಗೆ ಎಸ್ ಬರುತ್ತೆ ಅಲ್ವಾ. ಫಾರ್ ಎಕ್ಸಾಂಪಲ್, ಇಫ್ ಯು ಸೇ ಪೆನ್, ಪೆನ್ ಅಂದ್ರೆ ಸಿಂಗ್ಯುಲರ್, ಪೆನ್ಸ್ ಎಸ್ ಬಂದ್ರೆ ಪ್ಲೂರಲ್ ಅಂತ ಅರ್ಥ. ಮ್ಯಾಂಗೋ ಇಸ್ ಸಿಂಗ್ಯುಲರ್, ಮ್ಯಾಂಗೋಸ್ ಆರ್ ಪ್ಲೂರಲ್. ಬಟ್ ವರ್ಬ್ ಅಲ್ಲಿ ಆಪೋಸಿಟ್, ವರ್ಬ್ ಅಲ್ಲಿ ಸಿಂಗ್ಯುಲರ್ಗೆ ಎಸ್ ಬರುತ್ತೆ, ಪ್ಲೂರಲ್ಗೆ ಎಸ್ ಬರಲ್ಲ. ಸೊ ಸಿಂಗ್ಯುಲರ್ ಸಬ್ಜೆಕ್ಟ್ ಬಂದ್ರೆ ನೀವು ಯಾವಾಗಲೂ ಎಸ್ ಹಾಕ್ಬೇಕಾಗುತ್ತೆ ವರ್ಬ್ ಎಂಡ್ ಅಲ್ಲಿ. ಯಾವಾಗ ಸಿಂಗ್ಯುಲರ್ ಸಬ್ಜೆಕ್ಟ್ ಇರಲ್ಲ ಆವಾಗ ಎಸ್ ಬರಲ್ಲ. ಸೊ ಎಕ್ಸಾಂಪಲ್ಸ್ ನೋಡೋಣ ಮತ್ತೆ. ದಿ ಆರ್ಗ್ಯುಮೆಂಟ್ ಈಸ್ ವೆಲ್ ಸಪೋರ್ಟೆಡ್. ನಾವು ಆರ್ಗ್ಯುಮೆಂಟ್ ಅಂದ್ರೆ ಒಂದು ಸಿಂಗ್ಯುಲರ್ ಸಬ್ಜೆಕ್ಟ್, ಸೊ ಇಸ್ ಬರಬೇಕು, ಆರ್ ಬರಲ್ಲ ಅಂತ ಅರ್ಥ. ಸೊ ಗರ್ಲ್ ಪ್ಲೇಸ್ ಆಲ್ ಡೇ, ಆರ್ಗ್ಯುಮೆಂಟ್ ಈಸ್ ವೆಲ್ ಸಪೋರ್ಟೆಡ್, ಮೀನಿಂಗ್ ವಾಟ್? ಇದೆರಡು ಸಿಂಗ್ಯುಲರ್ ಸಬ್ಜೆಕ್ಟ್ಸ್, ಹಾಗಾಗಿ ಎಸ್ ಅಲ್ಲಿ ಎಂಡ್ ಆಗೋ ತರ ವರ್ಬ್ ನ ಮಾತ್ರ ನೀವು ಹಾಕಬೇಕು, ಮೀನಿಂಗ್ ಸಿಂಗ್ಯುಲರ್ ವರ್ಬ್ ನ ಮಾತ್ರ ಹಾಕಬೇಕು ಅಂತ ಅರ್ಥ. ಸೊ ದಟ್ಸ್ ವೈ ವಿ ಸೇ ಅ ಸಿಂಗ್ಯುಲರ್ ಸಬ್ಜೆಕ್ಟ್ ಟೇಕ್ಸ್ ಅ ಸಿಂಗ್ಯುಲರ್ ವರ್ಬ್. Let's look at the second one. A plural subject takes a plural verb. Same examples ನೋಡಿ. The girls, ಇಲ್ಲಿ girl ಒಂದೇ ಇತ್ತು, ಒಂದೇ ಹುಡುಗಿ ಇದ್ದಿದ್ದು. ಇಲ್ಲಿ girls, ಸೊ ತುಂಬಾ ಜನ ಹುಡುಗಿರಿದ್ದಾರೆ, ಹುಡುಗಿರು ಆಟ ಆಡ್ತಾ ಇದ್ದಾರೆ. ಸೊ ಗರ್ಲ್ಸ್ ಅನ್ನೋದು ಪ್ಲೂರಲ್ ಆಗಿರೋದ್ರಿಂದ ವರ್ಬ್ ಕೂಡ ಪ್ಲೂರಲ್ ಆಗಬೇಕು. ಪ್ಲೂರಲ್ ವರ್ಬ್ ಅಂದ್ರೆ ಏನು? ಪ್ಲೂರಲ್ ವರ್ಬ್ ಅಲ್ಲಿ ಯಾವತ್ತು ಎಸ್ ಬರಲ್ಲ. ಓಕೆ, ಸೊ ದ ಗರ್ಲ್ಸ್ ಪ್ಲೇ ಆಲ್ ಡೇ ಇಸ್ ಕರೆಕ್ಟ್. ದಿ ಆರ್ಗ್ಯುಮೆಂಟ್ಸ್, ಅಗೇನ್ ಆರ್ಗ್ಯುಮೆಂಟ್ಸ್ ಇಸ್ ಪ್ಲೂರಲ್. ಆರ್ಗ್ಯುಮೆಂಟ್ಸ್ ಈಸ್ ಅಂತ ಹೇಳಕ್ ಆಗಲ್ಲ, ಯಾಕಂದ್ರೆ ಆರ್ಗ್ಯುಮೆಂಟ್ಸ್ ಪ್ಲೂರಲ್. ಪ್ಲೂರಲ್ ಬಂದಾಗ ಪ್ಲೂರಲ್ ವರ್ಬ್ ಬರಬೇಕು. ಪ್ಲೂರಲ್ ವರ್ಬ್ ಅಂದ್ರೆ ಏನು? ಎಸ್ ಬರೋದಿಲ್ಲ. ಸೊ ಆರ್ಗ್ಯುಮೆಂಟ್ಸ್ ಆರ್ ವೆಲ್ ಸಪೋರ್ಟೆಡ್ ಅಂತ ಬರುತ್ತೆ. ಸೊ ಐ ಹೋಪ್ ಇಟ್ಸ್ ಕ್ಲಿಯರ್. Again, to repeat, so the rule of thumb for you here would be singular subject always takes singular verb, plural subject always takes plural verb. Meaning what? Singular subject ಯಾವಾಗಲೂ singular verb ಜೊತೆಗೆ ಬರಬೇಕು. singular verb ಅಂದ್ರೆ ಯಾವುದು ಎಸ್ ಅಲ್ಲಿ ಎಂಡ್ ಆಗುತ್ತೆ ಅದು. ಪ್ಲೂರಲ್ ವರ್ಬ್ ಬಂದ್ರೆ ಯಾವುದು ಎಸ್ ಅಲ್ಲಿ ಎಂಡ್ ಆಗಲ್ಲ ಅದು. ಸೊ ಫಸ್ಟ್ ನಿಮ್ಗೆ ಇಲ್ಲಿ ಏನ್ ತಿಳ್ಕೋಬೇಕಾಗುತ್ತೆ, ಸಬ್ಜೆಕ್ಟ್ ನ ಹೇಗೆ ಕಂಡುಹಿಡಿಬೇಕು ಅಂತ ನೀವು ತಿಳ್ಕೊಂಡ್ರೆ ವರ್ಬ್ ಮತ್ತೆ ಸಬ್ಜೆಕ್ಟ್ ಹೇಗೆ ಅಗ್ರಿ ಆಗಬೇಕು ಅಂತ ಅರ್ಥ ಆಗುತ್ತೆ. Next rule. Two or more subjects joined by and are considered plural and require a plural verb. ಏನು ಹೀಗಾದ್ರೆ ಅಂತ ಎಕ್ಸಾಂಪಲ್ಸ್ ಮೂಲಕ ನೋಡೋಣ. ವಿನಯ್ and his friends are at the fair. ವಿನಯ್ ಮತ್ತೆ ಅವನ ಫ್ರೆಂಡ್ಸ್ ಎಲ್ಲಿದ್ದಾರೆ? ಜಾತ್ರೆಯಲ್ಲಿದ್ದಾರಂತೆ. ಸೊ ವಿನಯ್ and his friends, and ಅನ್ನೋದು ಮಧ್ಯದಲ್ಲಿ ಬಂದಿದೆ. ವಿನಯ್ and his friends ಅಂತ ಇದೆ. ಇಲ್ಲಿ ಸಬ್ಜೆಕ್ಟ್ ಯಾವುದು? ವಿನಯ್ ಮಾತ್ರ ಸಬ್ಜೆಕ್ಟ್ ಅಲ್ಲ, ವಿನಯ್ ಮತ್ತೆ ಅವನ ಗೆಳೆಯರು ಕೂಡ ಸಬ್ಜೆಕ್ಟ್. ಸೊ ದಿಸ್ ಇಸ್ ಆಲ್ಸೋ ಸಬ್ಜೆಕ್ಟ್, ದಿಸ್ ಇಸ್ ಆಲ್ಸೋ ಸಬ್ಜೆಕ್ಟ್. ಸೊ ದಿಸ್ ಎಂಟೈರ್ ಥಿಂಗ್ ಇಸ್ ಅ ಸಬ್ಜೆಕ್ಟ್. ಇಟ್ ಈಸ್ ಜಸ್ಟ್ ಕನೆಕ್ಟೆಡ್ ಬೈ ಆ್ಯಂಡ್, ಮಧ್ಯದಲ್ಲಿ ಆ್ಯಂಡ್ ಹಾಕಿದ್ದಾರೆ ಅಷ್ಟೇ, ಬಟ್ ಇದಿಷ್ಟು ಸಬ್ಜೆಕ್ಟ್ಸ್ ಆಗುತ್ತೆ. ಸೊ ಆ್ಯಂಡ್ ಬಂದು ಎರಡು ಈ ತರ ಸಬ್ಜೆಕ್ಟ್ಸ್ ಡಿವೈಡ್ ಆದಾಗ, ಎರಡು ನೌನ್ಸ್ ಬಂದಾಗ ಇದನ್ನ ನಾವು ಪ್ಲೂರಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಹಾಗಾಗಿ ವಿನಯ್ ಆ್ಯಂಡ್ ಹಿಸ್ ಫ್ರೆಂಡ್ಸ್ ಈಸ್ ಎಟ್ ದ ಫೇರ್ ಬರಲ್ಲ, ಆರ್ ಎಟ್ ದ ಫೇರ್ ಬರುತ್ತೆ. ಸೊ ಪ್ಲೂರಲ್ ಸಬ್ಜೆಕ್ಟ್, ಪ್ಲೂರಲ್ ವರ್ಬ್. ಮಾಯಾ ಅಂಡ್ ಹರ್ ಸಿಸ್ಟರ್ ನೋಡಿ, ಆ್ಯಂಡ್ ಬಂತಲ್ವಾ. ಮಾಯಾ ಮಾತ್ರ ಅಲ್ಲ, ಮಾಯಾ ಮತ್ತೆ ಅವಳ ಅಕ್ಕ ಅಥವಾ ತಂಗಿ. ಸೊ ಮಾಯಾ ಅಂಡ್ ಹರ್ ಸಿಸ್ಟರ್ ವಾಕ್ ಬರುತ್ತೆ, ವಾಕ್ಸ್ ಬರಲ್ಲ. ಸೊ ಅಗೇನ್ ಟು ರಿಪೀಟ್, ಯಾವಾಗ ಎಸ್ ಬರೋದಿಲ್ಲ ಅದು ಪ್ಲೂರಲ್ ವರ್ಬ್ ಅಂತ ಅರ್ಥ, ಯಾವುದಕ್ಕೆ ಎಸ್ ಬರುತ್ತೆ ಅದು ಸಿಂಗ್ಯುಲರ್ ವರ್ಬ್ ಅಂತ ಅರ್ಥ.
ಇದೆರಡು ಪ್ಲೂರಲ್ ಆಗಿರೋದ್ರಿಂದ ನಾವು ಎರಡು ಕಡೆನೂ ಪ್ಲೂರಲ್ ವರ್ಬ್ ನ ಬಳಸಬೇಕು. ಈಗ ಬರೀ ಮಾಯಾ ಅಂತ ಇದ್ದಿದ್ರೆ ವಿ ಕುಡ್ ಸೇ ಮಾಯಾ ವಾಕ್ಸ್ ಟು ದ ಸ್ಟೋರ್. ಬಟ್ ಮಾಯಾ ಜೊತೆಗೆ ಅವಳ ಅಕ್ಕ ಅಥವಾ ತಂಗಿ ಕೂಡ ಇದ್ದಾರೆ, ಹಾಗಾಗಿ ಮಾಯಾ ಅಂಡ್ ಹರ್ ಸಿಸ್ಟರ್ ವಾಕ್ ಟು ದ ಸ್ಟೋರ್ ವುಡ್ ಬಿ ಕರೆಕ್ಟ್. ಸೊ ದಟ್ಸ್ ವಾಟ್ ಇಟ್ ಮೀನ್ಸ್. ಒಂದಕ್ಕಿಂತ ಜಾಸ್ತಿ ಸಬ್ಜೆಕ್ಟ್ಸ್ ಆ್ಯಂಡ್ ಜೊತೆಗೆ ಜಾಯಿನ್ ಆಗಿದ್ರೆ ಅದನ್ನ ನಾವು ಪ್ಲೂರಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ದ ಫಾಲೋಯಿಂಗ್ ವರ್ಬ್ ಶುಡ್ ಆಲ್ಸೋ ಬಿ ಇನ್ ಪ್ಲೂರಲ್ ಫಾರ್ಮ್. Let's look at the next rule. When a subject is composed of two or more nouns connected by and, but both the nouns refer to the same person or object, use a singular verb. What does this mean? Example nodi. The captain and wicket keeper was given the award. Now, ಇಲ್ಲಿ ಏನು ಕಾಣಿಸ್ತಾ ಇದೆ ನಿಮಗೆ? The captain and wicket keeper was given the award. The black and white dress is in the closet. The captain and wicket keeper, ಇದರಲ್ಲಿ ಸಬ್ಜೆಕ್ಟ್ ಯಾವುದು? ಮಧ್ಯದಲ್ಲಿ and ಬಂದಿದೆ, ಕರೆಕ್ಟ್. ಬಟ್ ಒಬ್ಸರ್ವ್ ಮಾಡಿ, ದ ಒಂದು ಸಲ ಬಂದಿದೆ, ಕರೆಕ್ಟ್. ಸೊ ದ ಕ್ಯಾಪ್ಟನ್ ಅಂಡ್ ವಿಕೆಟ್ ಕೀಪರ್ ಅಂತ ಹೇಳ್ತಾ ಇರೋದು ಅವ್ರು ಒಂದೇ ಮನುಷ್ಯಂಗೆ, ಅಂದ್ರೆ ಇವನು ಒಬ್ಬ ಆಟಗಾರ, ಕ್ಯಾಪ್ಟನ್ ಹೌದು ವಿಕೆಟ್ ಕೀಪರು ಹೌದು ಅಂತ ಅರ್ಥ. ಹಾಗಾಗಿ ಇದು ಸಿಂಗ್ಯುಲರ್ ಸಬ್ಜೆಕ್ಟ್ ಆಗುತ್ತೆ. ಸೊ ದಟ್ಸ್ ವೈ ವಿ ಯೂಸ್ ವಾಸ್. ವರ್ ಯೂಸ್ ಮಾಡಲ್ಲ. ವರ್ ಹೇಗೆ ಯೂಸ್ ಮಾಡಬೇಕು? ದ ಕ್ಯಾಪ್ಟನ್ ಅಂಡ್ ದ ವಿಕೆಟ್ ಕೀಪರ್ ಅಂತ ಕೊಟ್ಟಿದ್ದಿದ್ರೆ ಆವಾಗ ಏನರ್ಥ? ಕ್ಯಾಪ್ಟನ್ ಬೇರೆ ವಿಕೆಟ್ ಕೀಪರ್ ಬೇರೆ, ಅವಾಗ ಇಬ್ಬರು ಇರ್ತಿದ್ರು, ಅದು ಪ್ಲೂರಲ್ ಸಬ್ಜೆಕ್ಟ್ ಆಗುತ್ತೆ. ಆವಾಗ ವಾಸ್ ಬದಲು ವರ್ಬ್ ಬರ್ತಿತ್ತು, ಕರೆಕ್ಟ್. ನೌ ಬಿಕಾಸ್ ದೇರ್ ಇಸ್ ಓನ್ಲಿ ಒನ್ ಆರ್ಟಿಕಲ್ ವಿಚ್ ಇಸ್ ದ ಬಿಫೋರ್ ದ ನೇಮ್ ಆಫ್ ಕ್ಯಾಪ್ಟನ್, ಇಟ್ ಮೀನ್ಸ್ ದಟ್ ಕ್ಯಾಪ್ಟನ್ ಮತ್ತೆ ವಿಕೆಟ್ ಕೀಪರ್ ಇಬ್ರು ಒಂದೇ. ಸೊ ಇಟ್ಸ್ ರೆಫರಿಂಗ್ ಟು ದ ಸೇಮ್ ಪರ್ಸನ್ ಅಂಡ್ ದಟ್ಸ್ ವೈ ಸಿಂಗ್ಯುಲರ್ ಸಬ್ಜೆಕ್ಟ್ ಅಂತ ಕನ್ಸಿಡರ್ ಮಾಡಬೇಕು. ಸಿಂಗ್ಯುಲರ್ ನೌನ್ ಬರುತ್ತೆ, ಸಾರಿ ಸಿಂಗ್ಯುಲರ್ ವರ್ಬ್ ಬರುತ್ತೆ. Was given the award. Second one, similar. The black and white dress is in the closet. The black and white dress, the black and the white dress, game difference. The black and white dress andre onde dress, adralli ಎರಡು ಕಲರ್ ಇದೆ, black ಮತ್ತೆ white, correct. Now if I say the black and the white dress, it means that I am talking about two distinct dresses. So white dress ಬೇರೆ, black dress ಬೇರೆ ಅಂತ ಹೇಳಿದಾಗ ನಾನು ಮಧ್ಯದಲ್ಲಿ the ಯೂಸ್ ಮಾಡ್ತೀನಿ. ಬಟ್ ಇಲ್ಲಿ ಒಂದೇ ಸಲ the ಯೂಸ್ ಆಗಿದೆ. The black and white dress ಅಂದ್ರೆ ಒಂದೇ ಡ್ರೆಸ್ ಬಗ್ಗೆ ಮಾತಾಡ್ತಾ ಇರೋದು ಅಂತ ಅರ್ಥ. Meaning this would be a singular subject, hence it should be followed by a singular verb. Singular verb ಅಂದ್ರೆ ಏನು? ಯಾವುದು s ಅಲ್ಲಿ ಎಂಡ್ ಆಗುತ್ತೆ ಅದೆಲ್ಲದು singular verbs, correct. So that's what this rule means. ಅಂದ್ರೆ ಸಬ್ಜೆಕ್ಟ್ ಅಲ್ಲಿ ಒಂದಕ್ಕಿಂತ ಜಾಸ್ತಿ nouns ಬಂದು and ಇದ್ರೂ ಕೂಡ ಅದು ಒಂದೇ ಪರ್ಸನ್ ಗೆ ರೆಫರ್ ಆಗ್ತಾ ಇದ್ರೆ ಆವಾಗ ನಾವು singular verb ನ use ಮಾಡಬೇಕು. So be careful of this. Let's look at the next rule. When two or more singular nouns or pronouns are connected by or, use a singular verb. Now this is easy. The pen or pencil is on the table. The pen or pencil, ಇಲ್ಲಿ ಮಧ್ಯದಲ್ಲಿ or ಬಂದಿದೆ. Subjects ಎರಡಿದೆ, so meaning two nouns. The pen, pencil, ಎರಡು noun ಇದೆ, ಮಧ್ಯದಲ್ಲಿ or ಬಂದಿದೆ. ಸೊ ಈ ಟೈಮಲ್ಲಿ ನಾವು ಇದನ್ನ ಪ್ಲೂರಲ್ ಅಂತ ಕನ್ಸಿಡರ್ ಮಾಡಬೇಕಾ, ಸಿಂಗ್ಯುಲರ್ ಅಂತ ಕನ್ಸಿಡರ್ ಮಾಡಬೇಕಾ? ಆರ್ ಅಂದ್ರೆ ಏನು? ಆರ್ ಅಂದ್ರೆ ಅಥವಾ, ಇದು ಅಥವಾ ಅದು, ದಿಸ್ ಆರ್ ದ್ಯಾಟ್, ಕರೆಕ್ಟ್. ಇದರ್ ದಿಸ್ ಆರ್ ದ್ಯಾಟ್ ಅಂತ ಬರುತ್ತೆ. ಸೊ ಪೆನ್ ಅಥವಾ ಪೆನ್ಸಿಲ್ ಯಾವುದೋ ಒಂದು ಟೇಬಲ್ ಮೇಲಿದೆ ಅಂದ್ರೆ ಏನರ್ಥ? ಎರಡು ಟೇಬಲ್ ಮೇಲಿಲ್ಲ, ಅದು ಒಂದಿದೆ. ಸೊ ಇದನ್ನ ನಾವು ಸಿಂಗ್ಯುಲರ್ ಸಬ್ಜೆಕ್ಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ದಟ್ಸ್ ವೈ ವಿ ಯೂಸ್ ಅ ಸಿಂಗ್ಯುಲರ್ ವರ್ಬ್. So the pen or pencil are on the table barala, it would be incorrect. Pen or pencil is on the table, ಸರಿಯಾಗಿದೆ. ಎರಡನೇ ನೋಡಿ, similar rule but little different. When two or more plural nouns or pronouns are connected by or, we use a plural verb. So same example, ಅಲ್ಲಿ pen or pencil ಇತ್ತು, ಇಲ್ಲಿ pens or pencils, plural ಆಗಿದೆ ಅಷ್ಟೇ. ಇಲ್ಲಿ ಪೆನ್ಸಿಲ್ಸ್ ಅಥವಾ ಪೆನ್ಸ್ ಪ್ಲೂರಲ್ ಆಗಿರೋದ್ರಿಂದ ಇಲ್ಲಿ ನಾವು ಆರ್ ಯೂಸ್ ಮಾಡ್ತೀವಿ. ಸೊ ಬಿ ಕೇರ್ಫುಲ್. ಸಿಂಗ್ಯುಲರ್ ಸಬ್ಜೆಕ್ಟ್ ಇದ್ರೆ ಸಿಂಗ್ಯುಲರ್ ವರ್ಬ್ ಬರಬೇಕು, ಪ್ಲೂರಲ್ ಸಬ್ಜೆಕ್ಟ್ಸ್ ಇದ್ರೆ ಪ್ಲೂರಲ್ ವರ್ಬ್ ಬರುತ್ತೆ. ಇಟ್ ಡಸಂಟ್ ಮ್ಯಾಟರ್ ಇಫ್ ದೇರ್ ಇಸ್ ಅ ಆರ್ ಅ ನಾರ್ ಇನ್ ಪಿಕ್ಚರ್. ನೆಕ್ಸ್ಟ್ ರೂಲ್. ವೆನ್ ಟೂ ಸಿಂಗ್ಯುಲರ್ ಸಬ್ಜೆಕ್ಟ್ಸ್ ಆರ್ ಕನೆಕ್ಟೆಡ್ ಬೈ either or, neither nor, use a singular verb. Now let's look at the example. Either John nor Jesse is available. Either or ಅಂದ್ರೆ ಏನರ್ಥ? Either or ಅಂದ್ರೆ one ಅಂತ ಅರ್ಥ. ಮೀನಿಂಗ್
ಇದು ದಿಸ್ ಆರ್ ದ್ಯಾಟ್ ಅಥವಾ ಅಂತ ಹೇಳ್ಬೇಕಾದ್ರೆ ಎರಡರಲ್ಲಿ ಒಂದು ಅಂತ ಹೇಳಿದಾಗ ನಾವು ಈದರ್ ಆರ್ ಯೂಸ್ ಮಾಡ್ತೀವಿ. ನೀದರ್ ನಾರ್ ಯಾವಾಗ ಯೂಸ್ ಮಾಡ್ತೀವಿ? ಎರಡರಲ್ಲಿ ಯಾವುದೂ ಇಲ್ಲ ನನ್ ಅಂದಾಗ ನಾವು ನೀದರ್ ನಾರ್ ಯೂಸ್ ಮಾಡ್ತೀವಿ. ಸೊ ಈದರ್ ಆರ್ ನೀದರ್ ನಾರ್ ಬಂದು ಎರಡು ಸಿಂಗ್ಯುಲರ್ ಸಬ್ಜೆಕ್ಟ್ಸ್ ಬಗ್ಗೆ ಮಾತಾಡ್ತಾ ಇದ್ರೆ ವರ್ಬ್ ಕೂಡ ಸಿಂಗ್ಯುಲರ್ ಆಗಿ ಇರಬೇಕು. ಸೊ ಈದರ್ ಜಾನ್ ಇಸ್ ಸಿಂಗ್ಯುಲರ್, ಜೆಸ್ಸಿ ಇಸ್ ಆಲ್ಸೋ ಸಿಂಗ್ಯುಲರ್. ಹಾಗಾಗಿ either John or not Jesse, sorry, this should be or. So either John or Jesse is available ಅಂದ್ರೆ ಜಾನ್ ಅಥವಾ ಜೆಸ್ಸಿ ಇಬ್ಬರಲ್ಲಿ ಯಾರೋ ಒಬ್ರು ಅವೈಲೇಬಲ್ ಇದ್ದಾರೆ ಅಂತ ಸೆಂಟೆನ್ಸ್ ಹೇಳ್ತಾ ಇದೆ. ಎರಡು ಸಿಂಗ್ಯುಲರ್ ಆಗಿರೋದಕ್ಕೆ ನಾವು ಇಲ್ಲಿ ಸಿಂಗ್ಯುಲರ್ ವರ್ಬ್ ನ ಯೂಸ್ ಮಾಡ್ತೀವಿ. When two plural subjects are connected by either or neither nor, use a plural verb. So similar to the previous rule, ಹಿಂದೆ ಹೇಗೆ ಕಲ್ತ್ಕೊಂಡಿದ್ವಿ either John or Jessica is available, ಅದೇ ತರ neither the Sharmas nor the Vermas are attending the party. Now what is different here? Sharmas plural, Vermas also plural. So Sharmas ಅಥವಾ Vermas ಇಬ್ಬರಲ್ಲಿ ಯಾರು ಪಾರ್ಟಿನ ಅಟೆಂಡ್ ಮಾಡ್ತಾ ಇಲ್ಲ ಅಂತ ಸೆಂಟೆನ್ಸ್ ಹೇಳ್ತಾ ಇದೆ. ಶರ್ಮಾಸ್ ಪ್ಲೂರಲ್, ವರ್ಮಾಸ್ ಪ್ಲೂರಲ್. ಹಾಗಾಗಿ ಇದನ್ನ ನಾವು ಪ್ಲೂರಲ್ ಸಬ್ಜೆಕ್ಟ್ ಅಂತ ಕನ್ಸಿಡರ್ ಮಾಡ್ತೀವಿ. ದಟ್ಸ್ ವೈ ವಿ ಯೂಸ್ ಪ್ಲೂರಲ್ ವರ್ಬ್. ಶರ್ಮಾಸ್ ಆರ್ ವರ್ಮಾಸ್ ಆರ್ ಬರುತ್ತೆ, ಈಸ್ ಬರಲ್ಲ. ಸೊ ಎರಡು ಸಿಮಿಲರ್ ವರ್ಬ್ಸ್, ಎರಡು ಸಿಮಿಲರ್ ರೂಲ್ಸ್. ದ ಓನ್ಲಿ ಥಿಂಗ್ ಇಸ್ ಅಲ್ಲಿ ಸಿಂಗ್ಯುಲರ್ ಇತ್ತು, ಇಲ್ಲಿ ಪ್ಲೂರಲ್ ಸಬ್ಜೆಕ್ಟ್ಸ್ ಇದೆ. Now let's move on to the next rule. When I is one of the two subjects, place it second with am. ಸೊ ಯಾವಾಗ ನಿಮಗೆ ಸೆಂಟೆನ್ಸ್ ಅಲ್ಲಿ ಐ ಬರುತ್ತೆ ಅದನ್ನ ನೀವು ಯಾವಾಗಲೂ ಮುಂಚೆ ಹಾಕಬಾರ್ದು, ಕೊನೆಯಲ್ಲಿ ಹಾಕಬೇಕು. ಅಂದ್ರೆ ನಮ್ಮನ್ನ ನಾವು ಆಮೇಲೆ ಹಾಕೋಬೇಕು ಅನ್ನೋ ಅರ್ಥ. ಇದು ಶಿ ಆರ್ ಐ ಆಮ್ ಗೋಯಿಂಗ್ ಟು ದ ಫೆಸ್ಟಿವಲ್ ಇಸ್ ಕರೆಕ್ಟ್. ಸೊ ಇಲ್ಲಿ ತುಂಬಾ ಜನ ಮಾಡೋ ತಪ್ಪೇನು, ಇದು ಶಿ ಆರ್ ಐ ಆರ್ ಗೋಯಿಂಗ್ ಟು ದ ಫೆಸ್ಟಿವಲ್ ಅಂತ ಹೇಳ್ತಾರೆ. ದಟ್ ವುಡ್ ಬಿ ಇನ್ಕರೆಕ್ಟ್. ಇದು ಶಿ ಆರ್ ಐ ಕೊನೆಯಲ್ಲಿ ಬಂದಾಗ ಯಾವಾಗಲೂ ಆಮ್ ಜೊತೆಗೆ ಬೆಳೆಸಬೇಕು ನೀವು. ಸೊ ಇದು ಶಿ ಆರ್ ಐ ಆಮ್ ಗೋಯಿಂಗ್ ಟು ದ ಫೆಸ್ಟಿವಲ್. Neither him nor I am feeling well would be correct. So remember, ಯಾವಾಗ I ಬರುತ್ತೆ in picture first person, I ಬಂದಾಗ I ನ ಯಾವಾಗಲೂ ಕೊನೆಯಲ್ಲಿ ಎರಡನೇ ಸಲ ಹಾಕೊಳ್ಳಿ, ಎರಡನೇ ಕಡೆ ಹಾಕೊಳ್ಳಿ. ಸೊ ಮೀನಿಂಗ್ ಫಸ್ಟ್ ಅಲ್ಲಿ I or she ಅಂತ ಹೇಳ್ಬಾರ್ದು, she or I ಹೇಳ್ಬೇಕು. I ಆದ್ಮೇಲೆ the following verb should be am ಅಂತ ಈ ರೂಲ್ ಹೇಳುತ್ತೆ. Next rule, collective nouns like team, jury, army, family, group, class, etc. are considered singular and require a singular verb. Now, what do you mean by collective nouns? I hope you learned all this before. Collective noun andre enu? Nouns that indicate a group of people or things or something like that. Meaning, team. Team andre enu? It's a group of people who play in some sort of sports or games. So team ಅಲ್ಲಿ 11 ಜನ ಇರಬಹುದು, 9 ಜನ ಇರಬಹುದು, 20 ಜನ ಇರಬಹುದು. ಬಟ್ ಟೀಮ್ ಅಂತ ಹೇಳಿದಾಗ ಒಂದು ಅಂತ ಕನ್ಸಿಡರ್ ಆಗುತ್ತೆ. ಸೊ ಅದನ್ನ ಸಿಂಗ್ಯುಲರ್ ಅಂತ ಕನ್ಸಿಡರ್ ಮಾಡಬೇಕು. ಜೂರಿ ಅಂದ್ರೆ ಏನು? ಜೂರಿ ಅಂದ್ರೆ ಜಡ್ಜಸ್. ಸೊ ಜಡ್ಜಸ್ ಎಲ್ಲ ಗ್ರೂಪ್ ನ ನಾವು ಜೂರಿ ಅಂತ ಕರಿತೀವಿ. ಸೊ 13 ಜನ ಜಡ್ಜಸ್ ಇದ್ರು, 5 ಜಡ್ಜಸ್ ಇದ್ರು, ಇಬ್ಬರೇ ಇದ್ರು, ನಾವು ಜೂರಿ ಅಂತಾನೆ ಹೇಳ್ಬೇಕು. ಸೇಮ್ ಗೋಸ್ ಫಾರ್ ಆರ್ಮಿ. ಆರ್ಮಿಲಿ ಮಿಲಿಯನ್ಸ್ ಆಫ್ ಪೀಪಲ್ ಕುಡ್ ಬಿ ದೇರ್, ಮಿಲಿಯನ್ಸ್ ಆಫ್ ಸೋಲ್ಜರ್ಸ್, ಬಟ್ ಸ್ಟಿಲ್ ಯು ವುಡ್ ಸೇ ಆರ್ಮಿ. ಫ್ಯಾಮಿಲಿ ಅಗೇನ್ ಸೇಮ್, ಗ್ರೂಪ್, ಕ್ಲಾಸ್ ಎಕ್ಸೆಟ್ರಾ. ಸೊ ಈ ಕಲೆಕ್ಟಿವ್ ನೌನ್ಸ್ ನಾವು ಸಿಂಗ್ಯುಲರ್ ಅಂತ ಕನ್ಸಿಡರ್ ಮಾಡ್ತೀವಿ. ಹಾಗಾಗಿ ಯಾವಾಗಲೂ ಸಿಂಗ್ಯುಲರ್ ವರ್ಬ್ ನ ಯೂಸ್ ಮಾಡಬೇಕು ಇದ್ರ ಜೊತೆಗೆ. ದಿ ಆರ್ಮಿ ಆರ್ ಪ್ರಿಪೇರ್ಡ್ ಫಾರ್ ದ ವಾರ್ ವುಡ್ ಬಿ ಇನ್ಕರೆಕ್ಟ್. ದಿ ಆರ್ಮಿ is prepared for the war. ಇಲ್ಲಿ ಆರ್ಮಿ ಅನ್ನೋದು ಸಬ್ಜೆಕ್ಟ್, is a singular verb. The cricket team, now cricket team ಅಲ್ಲಿ ಎಷ್ಟು ಜನ ಇರ್ತಾರೆ? Assuming 11 people are there in the cricket team, 11 ಜನ ಇದ್ರು ಕೂಡ ಅದು ಒಂದು ಟೀಮ್, ಒಂದು ಸಿಂಗ್ಯುಲರ್ ಅಂತ ಕನ್ಸಿಡರ್ ಆಗುತ್ತೆ. ಹಾಗಾಗಿ has ಯೂಸ್ ಮಾಡಬೇಕು. The cricket team has a match tomorrow. So has ನೆನಪಿಟ್ಕೊಳ್ಳಿ. ಯಾವುದು ಎಸ್ ಅಲ್ಲಿ ಎಂಡ್ ಆಗುತ್ತೆ ಅದನ್ನ ನಾವು ಸಿಂಗ್ಯುಲರ್ ವರ್ಬ್ಸ್ ಅಂತ ಕರಿತೀವಿ. ಸೊ ಸುಮಾರಷ್ಟು ರೂಲ್ಸ್ ಗಳನ್ನ ನೋಡಿದ್ವಿ ನಾವು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಬಗ್ಗೆ. ಸೊ ಇನ್ನೂ ಒಂದಷ್ಟು ರೂಲ್ಸ್ ಇದೆ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಬಗ್ಗೆ ವಿಚ್ ಆರ್ ಇಂಪಾರ್ಟೆಂಟ್ ಟು ಯು. ಸೊ ಅದನ್ನ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. And if you have any doubts with this particular class, you can put it down in the comment section. That being said, thank you.